T20 ಫಾರ್ಮ್ಯಾಟ್ನಲ್ಲಿ ಚೂರು ಅಗ್ರೆಸಿವ್ ಆಗಿ ಆಡಿದ್ರು ಕೂಡ ಸ್ಕೋರ್ ರೀಚ್ ಮಾಡೋ ಟಾರ್ಗೆಟ್ ಅದು. ಬಟ್ 50 ಓವರ್ ಇದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಬಾಯ್ಸ್ ಸಿಂಹಳಿಯರ ಮುಂದೆ ಸೋಲೊಪ್ಪಿಕೊಂಡಿದ್ದಾರೆ. ಮೊದಲನೇ ಏಕದಿನ ಪಂದ್ಯದಲ್ಲಿ ಗೆಲ್ಲೋ ಅವಕಾಶ ಇದ್ರೂ ಕೂಡ ಕೈ ಚೆಲ್ಲಿಕೊಂಡ ರೋಹಿತ್ ಪಡೆ ಹುಡುಗರು ಎರಡನೇ ಪಂದ್ಯವನ್ನು ಕೂಡ ತಾವಾಗಿ ಲಂಕನರ ಕೈಗೆ ಒಪ್ಪಿಸಿದ್ದಾರೆ. ಬ್ಯಾಟಿಂಗ್ ಮರೆತಂತೆ ಆಡಿದ ಬ್ಯಾಟರ್ಸ್ ಲಂಕನರಿಗೆ ಸುಲಭವಾಗಿ ಬೇಟೆಯಾಗಿದ್ದಾರೆ. ಅಷ್ಟಕ್ಕೂ ಭಾನುವಾರದ ಪಂದ್ಯದಲ್ಲಿ ಭಾರತದ ಸೋಲಿಗೆ ಕಾರಣ ಯಾರು, ಎಲ್ಲಿ ಎಡವಿದ್ರು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವಿಶ್ವಕಪ್ ಗೆದ್ದಿದ್ರು. ಬಳಿಕ ಜಿಂಬಾಬ್ವೆ ಸರಣಿಯನ್ನು ಕೈವಶ ಮಾಡಿಕೊಂಡಿದ್ರು. ಅನಂತರ ನಡೆದ ಲಂಕನರ ವಿರುದ್ಧದ T20 ಪಂದ್ಯದಲ್ಲಿ ವೈಟ್ ವಾಶ್ ಮಾಡಿ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ರು. ಸೋಲೆ ಕಾಣದೆ ಮುನ್ನುಗ್ತಾ ಇದ್ದ ಭಾರತ ಏಕದಿನ ಸರಣಿಯನ್ನೂ ಕೂಡ ಗೆದ್ದು ಬೀಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಇಡೀ ಕ್ರಿಕೆಟ್ ಜಗತ್ತೇ ಅಂದುಕೊಳ್ತಾ ಇತ್ತು. ಅದರಲ್ಲೂ ಜಿಂಬಾಬ್ವೆ ಸರಣಿ ಮತ್ತು ಲಂಕಾ ವಿರುದ್ಧದ T20 ಪಂದ್ಯಕ್ಕೆ ಸ್ಟಾರ್ ಆಟಗಾರರ ದಂಡು ಇರಲಿಲ್ಲ. ಬಟ್ ಏಕದಿನ ಸರಣಿಗೆ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, KL ರಾಹುಲ್ರಂತ ಅನುಭವಿ ಆಟಗಾರರಿದ್ರು. ಇಲ್ಲೂ ಕೂಡ ಸಿಂಹಳಿಯರನ್ನ ಕ್ಲೀನ್ ಸ್ವೀಪ್ ಮಾಡೋದು ಫಿಕ್ಸ್ ಎನ್ನಲಾಗಿತ್ತು. ಬಟ್ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಲೆಕ್ಕಾಚಾರ ಕಂಪ್ಲೀಟ್ ಉಲ್ಟಾ ಹೊಡೆದಿದೆ. ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲೇ ಭಾರತಕ್ಕೆ ಬಿಸಿ ಮುಟ್ಟಿಸಿದ್ದ ಲಂಕಾ ಪಡೆ ಎರಡನೇ ಪಂದ್ಯದಲ್ಲಿ ಮುಟ್ಟಿ ನೋಡಿಕೊಳ್ಳುವಂತ ಹೊಡೆತ ಕೊಟ್ಟಿದ್ದಾರೆ. ವಿಶ್ವ ಚಾಂಪಿಯನ್ ತಂಡವನ್ನ ಸೋಲಿಸುವ ಮೂಲಕ ಲಂಕನ್ ಲಯನ್ಸ್ ಸೋಲಿನ ರುಚಿ ತೋರಿಸಿದ್ದಾರೆ. ಟಾಸ್ ಗೆದ್ದು ಬ್ಯಾಟಿಂಗ್ ಹೇಳಿದ ಲಂಕಾಗೆ ಸಿರಾಜ್ ಶಾಕ್. ಎರಡನೇ ಏಕದಿನ ಪಂದ್ಯದಲ್ಲೂ ಕೂಡ ಟಾಸ್ ಗೆದ್ದ ಲಂಕಾ ಪಡೆ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಆದರೆ ಶ್ರೀಲಂಕಾ ಮೊದಲ ಎಸೆತದಲ್ಲೇ ಆಘಾತವನ್ನು ಎದುರಿಸುವಂತಾಗಿತ್ತು. ಮೊಹಮ್ಮದ್ ಸಿರಾಜ್ ವೇಗಕ್ಕೆ ಫಾತುಮ್ ನಿಸಾಂಕ ಬಲಿಯಾಗಿದ್ರು. ಬಳಿಕ ಕ್ರೀಸ್ನಲ್ಲಿ ಜೊತೆಯಾದ ಆವಿಷ್ಕಾ ಫರ್ನಾಂಡೋ ಮತ್ತು ಕುಸಾಲ್ ಮೆಂಡಿಸ್ 74 ರನ್ಗಳ ಜೊತೆಯಾಟವಾಡಿದ್ರು. ತಂಡಕ್ಕೆ ಚೇತರಿಕೆ ನೀಡಿದ್ರು. ಬಟ್ ಈ ಜೊತೆಯಾಟಕ್ಕೆ ವಾಷಿಂಗ್ಟನ್ ಸುಂದರ್ ಬ್ರೇಕ್ ಹಾಕಿದ್ರು. ಸುಂದರ್ ಮೋಡ್ಗೆ ಬಲಿಯಾದ ಆವಿಷ್ಕಾ, ಕುಸಾಲ್ ಬ್ಯಾಕ್ ಟು ಬ್ಯಾಕ್ ಪಿವಿಲಿಯನ್ ಸೇರಿದ್ರು. ಸದೀರ ಸಮರ ವಿಕ್ರಮ ಬಂದಷ್ಟೇ ವೇಗವಾಗಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಜನಿತ್ ಲಿಯನಗೆ 12 ರನ್ ಗಳಿಸಿದ್ರೆ ನಾಯಕ ಚರಿತ್ ಅಸಲಂಕ ಆಟ 25 ರನ್ಗಳಿಗೆ ಅಂತ್ಯವಾಗಿತ್ತು. ಲಂಕಾ ಪರ 7ನೇ ವಿಕೆಟ್ಗೆ ಜೊತೆಯಾದ ಕಮಿಂದು ಮೆಂಡಿಸ್ ಹಾಗೆ ದುನಿಲ್ ವೆಲ್ಲಲಗೆ ಶ್ರೀಲಂಕಾಗೆ ಆಸರೆಯಾದರು. ಇಂಡಿಯನ್ ಬೌಲರ್ಸ್ನ ದಿಟ್ಟವಾಗಿ ಎದುರಿಸಿದ ಈ ಇಬ್ಬರು ಆಟಗಾರರು 72 ರನ್ಗಳ ಜೊತೆಯಾಟವಾಡಿದರು. 39 ರನ್ಗಳ ಉತ್ತಮ ಇನ್ನಿಂಗ್ಸ್ ಕಟ್ಟಿದ ವೆಲ್ಲಲಗೆ ಕುಲ್ದೀಪ್ ಮೋಡಿಗೆ ಬಲಿಯಾದರು. ಇನ್ನು ಕಮಿಂದು ಮೆಂಡಿಸ್ ಶ್ರೇಯಸ್ ಅಯ್ಯರ್ ಎಸೆದ ಶರವೇಗದ ಥ್ರೋಗೆ ರನ್ಔಟ್ ಆದರು. ಅಂತಿಮವಾಗಿ 50 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡ ಶ್ರೀಲಂಕಾ 240 ರನ್ ಕಲೆ ಹಾಕಿತ್ತು. ಟಾರ್ಗೆಟ್ ಬೆನ್ನತ್ತಿದಾರ್ ಭಾರತದ ಪರ ರೋಹಿತ್ ಸಿಡಿಲಬ್ಬರ. ಹಿಟ್ಮ್ಯಾನ್ ಅಂತಾನೆ ಕರೆಸಿಕೊಳ್ಳೋ ಭಾರತದ ನಾಯಕ ರೋಹಿತ್ ಶರ್ಮಾ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲೂ ಕೂಡ ಭರ್ಜರಿ ಆಫ್ ಸೆಂಚುರಿ ಸಿಡಿಸಿದ್ರು. ಭಾನುವಾರದ ಪಂದ್ಯದಲ್ಲೂ ಕೂಡ ಗ್ರೇಟ್ ಇನ್ನಿಂಗ್ಸ್ ಕಟ್ಟಿದ ರೋಹಿತ್ ಶರ್ಮಾ ಹೊಡಿಬಡಿ ಆಟವಾಡಿದ್ರು. 241 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಬೌಂಡ್ರಿ ಸಿಕ್ಸರ್ಗಳಲ್ಲಿ ರನ್ ಡೀಲ್ ಮಾಡಿದ ಹಿಟ್ಮ್ಯಾನ್ 5 ಬೌಂಡ್ರಿ ಹಾಗೆ 4 ಸಿಕ್ಸರ್ಗಳನ್ನು ಸಿಡಿಸಿ ಗರ್ಜಿಸಿದ್ರು. ಕೇವಲ 29 ಎಸೆತಗಳಲ್ಲಿ ಆಫ್ ಸೆಂಚುರಿ ಚಚ್ಚಿದ್ರು. ಆರಂಭಿಕ ಆಟಗಾರರಾದ ರೋಹಿತ್ ಶರ್ಮಾ ಹಾಗೆ ಉಪನಾಯಕ ಗಿಲ್ ಮೊದಲ ವಿಕೆಟ್ಗೆ 97 ರನ್ಗಳ ಭರ್ಜರಿ ಆರಂಭ ನೀಡಿದ್ರು. ಆದರೆ 44 ಬಾಲ್ಗಳಲ್ಲಿ 64 ರನ್ ಗಳಿಸಿದ್ದ ರೋಹಿತ್ ಶರ್ಮಾ ರಿವರ್ಸ್ ಸ್ವೀಪ್ ಮಾಡೋ ಯತ್ನದಲ್ಲಿ ವಿಕೆಟ್ ಕೈ ಚೆಲ್ಲಿದ್ರು. ಅದ್ಯಾವಾಗ ಹಿಟ್ಮ್ಯಾನ್ ವಿಕೆಟ್ ಬಿತ್ತೋ ಅಲ್ಲಿಂದಲೇ ಶುರುವಾಯಿತು ನೋಡಿ ಭಾರತೀಯ ಆಟಗಾರರ ಪೆವಿಲಿಯನ್ ಪರೇಡ್. ನಿರಾಸೆ ಮೂಡಿಸಿದ ಕೊಹ್ಲಿ, ಶ್ರೇಯಸ್ ರಾಹುಲ್ ಫ್ಲಾಪ್. ರೋಹಿತ್ ಶರ್ಮಾ ಬಳಿಕ ಮತ್ಯಾವ ಆಟಗಾರರು ಕೂಡ ಭಾರತದ ಪರ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲೇ ಇಲ್ಲ. ಉತ್ತಮ ಆಟವಾಡ್ತಿದ್ದ ಶುಭ್ಮನ್ ಗಿಲ್ 35 ರನ್ ಗಳಿಸಿ ನಿರ್ಗಮಿಸಿದರು. ಇನ್ನು 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಶಿವಮ್ ದುಬೆ ಮತ್ತೊಂದು ಫ್ಲಾಪ್ ಶೋ ನೀಡಿದರು. 4 ಬಾಲ್ ಫೇಸ್ ಮಾಡಿ ಖಾತೆ ತೆರೆಯದೇ ಔಟ್ ಆದರು. ಇನ್ನು ವಿರಾಟ್ ಕೂಡ 19 ಬಾಲ್ಗಳಲ್ಲಿ 14 ರನ್ ಸಿಡಿಸಿ ವಿಕೆಟ್ ಒಪ್ಪಿಸಿದ್ರು. ಇನ್ನು ಶ್ರೇಯಸ್ ಅಯ್ಯರ್ ಕೂಡ 7 ರನ್ ಗಳಿಸುವಷ್ಟರಲ್ಲಿ ಸುಸ್ತಾಗೋದ್ರು. ಇನ್ನು ಪ್ರತಿ ಸಲ ಭಾರತಕ್ಕೆ ಆಸರೆಯಾಗ್ತಿದ್ದ KL ರಾಹುಲ್ ಕೂಡ ಡಕ್ಔಟ್ ಆಗಿ ನಿರ್ಗಮಿಸಿದ್ರು. ಬಟ್ ಭಾರತದ ಪರ ಅಕ್ಷರ್ ಪಟೇಲ್ ಉತ್ತಮ ಆಟವಾಡಿದ್ರು. ವಾಷಿಂಗ್ಟನ್ ಸುಂದರ್ ಜೊತೆಗೂಡಿ ಕುಸಿದ ತಂಡಕ್ಕೆ ಆಸರೆಯಾದರು. 44 ರನ್ಗಳ ಉತ್ತಮ ಇನ್ನಿಂಗ್ಸ್ ಕಟ್ಟಿ ಗೆಲುವಿನ ಭರವಸೆಯನ್ನು ಹುಟ್ಟುಹಾಕಿದ್ರು. ಆದರೆ 33.1ನೇ ಓವರ್ನಲ್ಲಿ ಲಂಕಾ ಕ್ಯಾಪ್ಟನ್ ಅಸಲಂಕ ಅಕ್ಷರ್ ಆಟಕ್ಕೆ ಬ್ರೇಕ್ ಹಾಕಿದ್ರು. ಅಕ್ಷರ್ ಬೆನ್ನಲ್ಲೇ ಸುಂದರ್ ಆಟ ಕೂಡ ಅಂತ್ಯವಾಯಿತು. ಅಂತಿಮವಾಗಿ 42.2 ಓವರ್ಗಳಲ್ಲೇ 208 ರನ್ಗಳಿಗೆ ಟೀಮ್ ಇಂಡಿಯಾ ಆಲ್ಔಟ್ ಆಯಿತು. ಬೌಲಿಂಗ್ನಲ್ಲಿ ಬೆಂಕಿ ಬಿರುಗಾಳಿಯಂತೆ ಅಬ್ಬರಿಸಿದ ಲಂಕಾ ಪಡೆ ಭರ್ಜರಿ 32 ರನ್ಗಳಿಂದ ಬಲಿಷ್ಠ ಭಾರತಕ್ಕೆ ಸೋಲಿನ ಆಘಾತ ನೀಡಿತು. ಕೊಹ್ಲಿ ವಿಕೆಟ್ಗಾಗಿ ಲಂಕನ್ನರ ಸಿಟ್ಟು, ಮೈದಾನದಲ್ಲಿ ಗೊಂದಲ. ರೋಹಿತ್ ಶರ್ಮಾ ಔಟ್ ಆದ ಬಳಿಕ 3ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದ ವಿರಾಟ್ ಕೊಹ್ಲಿ 2 ಬೌಂಡ್ರಿ ಬಾರಿಸಿ ಉತ್ತಮ ಆರಂಭವನ್ನು ಪಡೆದಿದ್ದರು. ಇದೇ ವೇಳೆ ಮೈದಾನದಲ್ಲಿ ಗೊಂದಲ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಅದಕ್ಕೆ ಕಾರಣ ಅಕ್ಕಿ ಧನಂಜಯ್ ಬೌಲ್ ಮಾಡಿದ ಓವರ್ನ ಕೊನೆಯ ಎಸೆತದಲ್ಲಿ ಕೊಹ್ಲಿ LBW ಆದರು. ಕೂಡಲೇ ಲಂಕಾ ಕ್ರಿಕೆಟಿಗರು ವಿಕೆಟ್ಗಾಗಿ ಮನವಿ ಮಾಡಿದರು. ಅಂಪೈರ್ ಕೂಡ ಕೊಹ್ಲಿ ಔಟ್ ಎಂದು ತೀರ್ಪನ್ನು ಕೂಡ ನೀಡಿದರು. ಆದರೆ ಅಂಪೈರ್ ನಿರ್ಧಾರದ ವಿರುದ್ಧ ವಿರಾಟ್ ಕೊಹ್ಲಿ ರಿವ್ಯೂ ಅನ್ನು ಪಡಿತಾರೆ. ಆ ಬಳಿಕವೇ ಮೈದಾನದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗುತ್ತೆ. ಕೊಹ್ಲಿ ಮನವಿಯನ್ನು ಪರಿಶೀಲಿಸಿದ 3ನೇ ಅಂಪೈರ್ ಕೊಹ್ಲಿ ನಾಟ್ ಔಟ್ ಅಂತ ತೀರ್ಪು ನೀಡ್ತಾರೆ.
ರಿವ್ಯೂನಲ್ಲಿ ಚೆಂಡು ವಿರಾಟ್ ಅವರ ಬ್ಯಾಟ್ ಬಳಿ ಇದ್ದಾಗ ಸ್ನಿಗ್ನೋಮೀಟರ್ನಲ್ಲಿ ಸ್ವಲ್ಪ ಏರಿಳಿತ ಕಂಡು ಬಂದಿತ್ತು. ಆದರೆ ಚೆಂಡು ಬ್ಯಾಟ್ಗೆ ತಾಗಿ ಪ್ಯಾಡ್ಗೆ ತಾಗಿದಂತೆ ತೋರ್ತಾ ಇತ್ತು. ಹೀಗಾಗಿ ಮೂರನೇ ಅಂಪೈರ್ಗೆ ಈ ನಿರ್ಧಾರವನ್ನು ಬದಲಾಯಿಸದೆ ಬೇರೆ ದಾರಿ ಇರಲಿಲ್ಲ. ಹೆಲ್ಮೆಟ್ ನೆಲಕ್ಕೆ ಎಸೆದ ವಿಕೆಟ್ ಕೀಪರ್ ಮೆಂಡಿಸ್. ಯಾವಾಗ ವಿರಾಟ್ ಕೊಹ್ಲಿ ಔಟ್ ಇಲ್ಲ ಅಂತ ಅಂತಿಮ ತೀರ್ಪು ಬಂತೋ ಸಿಟ್ಟಿಗೆದ್ದ ಶ್ರೀಲಂಕಾ ಆಟಗಾರರು ಅಂಪೈರ್ ಜೊತೆ ವಾಗ್ವಾದಕ್ಕಿಳಿತಾರೆ. ವಿಕೆಟ್ ಕೀಪರ್ ಕುಸಾಲ್ ಮೆಂಡಿಸ್ ಅಂತೂ ತಮ್ಮ ತಲೆಯಿಂದ ಹೆಲ್ಮೆಟ್ ಅನ್ನು ತೆಗೆದು ನೆಲಕ್ಕೆ ಎಸೆದು ತಮ್ಮ ರೌದ್ರಾವತಾರವನ್ನು ತೋರ್ತಾರೆ. ನಾಯಕ ಚರಿತ್ ಅಸಲಂಕ ಕೂಡ ಅಂಪೈರ್ ನಿರ್ಧಾರವನ್ನು ಪ್ರಶ್ನಿಸೋಕೆ ಮುಂದಾಗ್ತಾರೆ. ಶ್ರೀಲಂಕಾದ ಕೋಚ್ ಸನತ್ ಜಯಸೂರ್ಯ ಕೂಡ ಮೈದಾನದ ಡ್ರೆಸ್ಸಿಂಗ್ ರೂಮ್ನಿಂದ ಕೆಳಗಿದ್ದು ಬೌಂಡ್ರಿ ಬಳಿ ಕುಳಿತಿದ್ದ 4ನೇ ಅಂಪೈರ್ನನ್ನ ಪ್ರಶ್ನೆ ಮಾಡ್ತಾರೆ. ಲಂಕನ್ನರ ಸಿಟ್ಟಿಗೆ ಕಾರಣ ಚೆಂಡು ಕೊಹ್ಲಿಯ ಬ್ಯಾಟ್ಗೆ ಬಹಳ ಹತ್ತಿರದಲ್ಲಿತ್ತು ಅನ್ನೋದು. ಆದರೆ ಒಂದು ಫ್ರೇಮ್ ಮುಂದೆ ಸರಿದಾಗ ಚೆಂಡು ಬ್ಯಾಟ್ನ ಬಳಿ ಇದ್ರೂ ಕೂಡ ಸ್ನಿಗ್ನೋಮೀಟರ್ನಲ್ಲಿ ಯಾವುದೇ ವೇವ್ಸ್ ಇರೋದಿಲ್ಲ. ಇದು ಲಂಕಾ ಆಟಗಾರರನ್ನ ಕೆರಳಿಸಿತ್ತು. ಬ್ಯಾಟ್ನ ಪಕ್ಕದಲ್ಲಿ ಚೆಂಡು ಇದ್ರೂ ಕೂಡ ಸ್ನಿಗ್ನೋಮೀಟರ್ನಲ್ಲಿ ಏರಿಳಿತ ಇಲ್ಲ. ಹಾಗಿದ್ರೂ ಕೂಡ ನಿರ್ಧಾರವನ್ನು ಏಕೆ ಬದಲಾಯಿಸಿದಿರಿ ಅಂತ ಅಸಮಾಧಾನವನ್ನು ಹೊರಹಾಕಿದ್ರು. ಆದರೆ ಇದಾದ ಕೆಲವೇ ಹೊತ್ತಲ್ಲಿ ವಿರಾಟ್ ಕೊಹ್ಲಿ ಲೆಗ್ ಸ್ಪಿನ್ನರ್ ಜೆಫ್ರಿ ವಾಂಡರ್ಸ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಲಂಕಾ ಪರ ವಾಂಡರ್ಸ್ ವಂಡರ್ಫುಲ್ ಬೌಲಿಂಗ್. ಭಾರತ ತಂಡದಲ್ಲಿ ಬಲಿಷ್ಠ ಮತ್ತು ಸ್ಟಾರ್ ಬ್ಯಾಟರ್ಗಳ ದಂಡೆ ಇದ್ರೂ ಕೂಡ ಪಂದ್ಯ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಲಂಕಾದ ಬೌಲರ್ಸ್, ಅದರಲ್ಲೂ ಜೆಫ್ರಿ ವಾಂಡರ್ಸೆ. ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ವಾಂಡರ್ಸೆ ಅದ್ಭುತ ಬೌಲಿಂಗ್ ಪ್ರದರ್ಶನ ಮಾಡಿದರು. ಜೆಫ್ರಿ ವಾಂಡರ್ಸೆ 10 ಓವರ್ಗಳಲ್ಲಿ 33 ರನ್ ಮಾತ್ರ ನೀಡಿ ಟೀಂ ಇಂಡಿಯಾದ ಪ್ರಮುಖ 6 ವಿಕೆಟ್ಗಳನ್ನೇ ಕಬಳಿಸಿ ಮಿಂಚಿದ್ರು. ಅದರಲ್ಲೂ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶಿವಮ್ ದುಬೆ, ಶ್ರೇಯಸ್ ಅಯ್ಯರ್ ಹಾಗೆ ಕೆಎಲ್ ರಾಹುಲ್ ರ ವಿಕೆಟ್ ಕಿತ್ತು ಪೆವಿಲಿಯನ್ ದಾರಿ ತೋರಿಸಿದ್ರು. ಭಾರತದ ಪರ ಎಲ್ಲಾ ಪ್ರಮುಖ ಬ್ಯಾಟರ್ಗಳ ವಿಕೆಟ್ ಅನ್ನು ಭೇಟಿಯಾಡಿದ ವಾಂಡರ್ಸೆ ಟೀಂ ಇಂಡಿಯಾ ಎದುರು ವಿಶೇಷ ದಾಖಲೆ ಕೂಡ ಬರೆದರು. ಭಾರತ ವಿರುದ್ಧದ ಏಕದಿನ ಪಂದ್ಯದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಲೆಗ್ ಸ್ಪಿನ್ನರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಮೂಲಕ ಪಾಕಿಸ್ತಾನದ ಮುಷ್ತಾಕ್ ಅಹ್ಮದ್ ಅವರ ದಾಖಲೆಯನ್ನ ವಾಂಡರ್ಸೆ ಬ್ರೇಕ್ ಮಾಡಿದರು. ಮುಷ್ತಾಕ್ ಅಹ್ಮದ್ 1996ರಲ್ಲಿ ಟೊರೊಂಟೊದಲ್ಲಿ 36 ರನ್ ನೀಡಿ 5 ವಿಕೆಟ್ಗಳನ್ನು ಪಡೆದಿದ್ರು. ಧೋನಿ ದ್ರಾವಿಡ್ ದಾಖಲೆ ಸರಿಗಟ್ಟಿದ ಹಿಟ್ಮ್ಯಾನ್. ಟೀಂ ಇಂಡಿಯಾ ಲಂಕಾ ವಿರುದ್ಧದ 2ನೇ ಪಂದ್ಯದಲ್ಲಿ ಸೋತಿರಬಹುದು, ಆದರೆ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಮಾತ್ರ ಗೆದ್ದಿದ್ದಾರೆ. ಹಾಗೆ ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಆರಂಭದಿಂದಲೂ ಕೂಡ ಟಿ20 ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡಿದ ರೋಹಿತ್ ಶರ್ಮಾ ತಮ್ಮ ಏಕದಿನ ಕ್ರಿಕೆಟ್ನ 59ನೇ ಅರ್ಧಶತಕವನ್ನು ಪೂರೈಸಿದರು. ಅವರ 44 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೆ 6 ಸಿಕ್ಸರ್ ಸಹಿತ 64 ರನ್ ಗಳಿಸಿ ವಿಕೆಟ್ ಅನ್ನು ಒಪ್ಪಿಸಿದರು. ಈ ಇನ್ನಿಂಗ್ಸ್ ಮೂಲಕ ಸಚಿನ್ ಹಾಗೆ ರಾಹುಲ್ ದ್ರಾವಿಡ್ ಹಾಗೆ ಮಹೇಂದ್ರ ಸಿಂಗ್ ಧೋನಿ ಅವರ ದಾಖಲೆಯನ್ನು ಕೂಡ ಬ್ರೇಕ್ ಮಾಡಿದರು. ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಲಿಸ್ಟ್ನಲ್ಲಿ ರಾಹುಲ್ ದ್ರಾವಿಡ್ ರನ್ನ ಹಿಂದಿಕ್ಕಿ 4ನೇ ಸ್ಥಾನ ಪಡ್ಕೊಂಡ್ರು. ರಾಹುಲ್ ದ್ರಾವಿಡ್ 340 ಪಂದ್ಯಗಳಲ್ಲಿ 10,768 ರನ್ ಗಳಿಸಿದ್ರು. ಇನ್ನು ರೋಹಿತ್ ಶರ್ಮಾ ಕೇವಲ 263 ಪಂದ್ಯಗಳಲ್ಲೇ ಈ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಇನ್ನು ಈ ಪಟ್ಟಿಯಲ್ಲಿ ಟೀಂ ಇಂಡಿಯಾದ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಮೊದಲನೇ ಸ್ಥಾನದಲ್ಲಿದ್ದಾರೆ. ಸಚಿನ್ 18,426 ರನ್ ಗಳಿಸಿದ್ದಾರೆ. ನಂತರ ವಿರಾಟ್ ಕೊಹ್ಲಿ 13,872 ರನ್ಗಳನ್ನು ಗಳಿಸಿದ್ದಾರೆ. ಹಾಗೆ ಸೌರವ್ ಗಂಗೂಲಿ 11,221 ರನ್ಗಳ ಮೂಲಕ ನಂತರದ ಸ್ಥಾನದಲ್ಲಿದ್ದಾರೆ. ಇನ್ನು ಪಂದ್ಯದ ಬಳಿಕ ಮಾತನಾಡಿದ ನಾಯಕ ರೋಹಿತ್ ಶರ್ಮಾ, ನಾನು ಬ್ಯಾಟಿಂಗ್ ಮಾಡಿದ ರೀತಿಯೇ 65 ರನ್ ಗಳಿಸೋಕೆ ಕಾರಣ ಆಯಿತು. ಸಾಕಷ್ಟು ರಿಸ್ಕ್ ತೆಗೆದುಕೊಂಡು ನಾನು ಹಾಗೆ ಬ್ಯಾಟಿಂಗ್ ಮಾಡ್ತೇನೆ. ನನ್ನ ಬ್ಯಾಟಿಂಗ್ ಶೈಲಿ ಹೀಗೆಯೇ ಮುಂದುವರಿಯಲಿದೆ. ನಿಧಾನಗತಿಯಲ್ಲಿ ಬ್ಯಾಟ್ ಬೀಸೋದಿಲ್ಲ ಎಂದಿದ್ದಾರೆ. ಇನ್ನು ಪಂದ್ಯ ಸೋತಾಗ ಎಲ್ಲವೂ ಕೂಡ ನೋವುಂಟು ಮಾಡುತ್ತದೆ. ನಾವು ಸ್ಥಿರ ಪ್ರದರ್ಶನ ನೀಡುವಲ್ಲಿ ವಿಫಲರಾಗಿದ್ದು ಸ್ವಲ್ಪ ನಿರಾಸೆಯಾಗಿದೆ. ಪಂದ್ಯದಲ್ಲಿ ನಾವು ಹೇಗೆ ಆಡಿದ್ದೇವೆ ಎಂಬುದರ ಬಗ್ಗೆ ಹೆಚ್ಚು ಗಮನ ಹರಿಸಲು ಬಯಸೋದಿಲ್ಲ. ಆದರೆ ಮಿಡಲ್ ಓವರ್ನಲ್ಲಿ ಬ್ಯಾಟಿಂಗ್ ಮಾಡಿದ ರೀತಿಯ ಬಗ್ಗೆ ಮಾತುಕತೆ ನಡೆಸ್ತೇನೆ ಅಂತ ತಮ್ಮ ಟೀಂ ಇಂಡಿಯಾ ಬ್ಯಾಟಿಂಗ್ ವೈಫಲ್ಯವನ್ನು ಒಪ್ಪಿಕೊಂಡ್ರು. ಒಟ್ಟಿನಲ್ಲಿ ಟೀಂ ಇಂಡಿಯಾ ಪರ ಆರಂಭಿಕ ಆಟಗಾರನಾಗಿ ರೋಹಿತ್ ಶರ್ಮಾ ಬಿರುಸಿನ ಆಟವಾಡಿ ಅರ್ಧಶತಕ ಗಳಿಸಿದ್ದು ಬಿಟ್ಟರೆ ಮತ್ಯಾವ ಆಟಗಾರರು ಕೂಡ ನಿರೀಕ್ಷಿತ ಪ್ರದರ್ಶನವನ್ನು ತೋರಲೇ ಇಲ್ಲ. 2 ಏಕದಿನ ಪಂದ್ಯದಲ್ಲಿ ಸ್ಫೋಟಕ ಆಟವಾಡಿದ್ದ ರೋಹಿತ್ ಶರ್ಮಾ ಅರ್ಧಶತಕ ಗಳಿಸಿದ್ರು. ಹಾಗೆ ಕಂಪ್ಲೀಟ್ ಕುಸಿತಿದ್ದ ಭಾರತದ ಪರ ಅಕ್ಷರ್ ಪಟೇಲ್ ಕೂಡ ಜವಾಬ್ದಾರಿಯುತ ಆಟವಾಡಿದ್ರು. ಬಟ್ ಸಿಕ್ಕಿರೋ ಅವಕಾಶವನ್ನು ಕೈ ಚೆಲ್ಲಿಕೊಂಡ ಶ್ರೇಯಸ್ ಅಯ್ಯರ್, ಶಿವಮ್ ದುಬೆ ಹಾಗೆ ಕೆಎಲ್ ರಾಹುಲ್ ಮುಂದಿನ ಪಂದ್ಯಗಳಲ್ಲಾದರೂ ಕೂಡ ಇಂಪ್ರೂವ್ ಆಗ್ತಾರಾ ಅನ್ನೋದನ್ನು ನೋಡಬೇಕು. ಇನ್ನು 3 ಸರಣಿಗಳ 3ನೇ ಪಂದ್ಯ ಆಗಸ್ಟ್ 7ರಂದು ನಡೆಯಲಿದೆ. ಈ ಪಂದ್ಯದಲ್ಲಿ ಭಾರತ ಗೆಲ್ಲಲೇಬೇಕಾದ ಒತ್ತಡಕ್ಕೆ ಸಿಲುಕಿದೆ. ಯಾಕಂದ್ರೆ ಈಗಾಗಲೇ ಮೊದಲ ಪಂದ್ಯ ಡ್ರಾ ಆಗಿದೆ. 2ನೇ ಪಂದ್ಯವನ್ನು ಲಂಕನ್ನರು ಗೆದ್ದು ಬಿಗಿದ್ದಾರೆ. ಸೊ 3ನೇ ಪಂದ್ಯದಲ್ಲಿ ರೋಹಿತ್ ಪಡೆ ಸೋತ್ರೆ ತೀವ್ರ ಮುಖಭಂಗವಾಗಲಿದೆ. ಅಲ್ಲದೆ 2006ರ ಬಳಿಕ ಇದೇ ಮೊದಲ ಬಾರಿಗೆ ಭಾರತದ ವಿರುದ್ಧ ಶ್ರೀಲಂಕಾ ಏಕದಿನ ಸರಣಿಯನ್ನು ಉಳಿಸಿಕೊಂಡಿದೆ. ಇದಲ್ಲದೆ 2012ರ ನಂತರ ಮೊದಲ ಬಾರಿಗೆ ಭಾರತದ ವಿರುದ್ಧ ಸತತ 2 ಪಂದ್ಯಗಳಲ್ಲಿ ಶ್ರೀಲಂಕಾ ತಂಡ ಸೋತಿಲ್ಲ. ಬಟ್ 3ನೇ ಪಂದ್ಯ ಏನಾಗುತ್ತೆ ಅನ್ನೋದೇ ಈಗಿರುವ ಪ್ರಶ್ನೆ. ಸೊ ನಿಮ್ಮ ಪ್ರಕಾರ ಭಾನುವಾರದ ಪಂದ್ಯದಲ್ಲಿ ಭಾರತದ ಸೋಲಿಗೆ ಕಾರಣ ಏನು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.